ನಾನಾ 3 ಜನ ಸೇರ್ಕೊಂಡ್ಬಿಟ್ಟು ಏನೋ ಹೆಂಗ್ ಮಾಡ್ತಿದಾರೆ ಗೊತ್ತಾ? ಇದು ನಾನು, ಇದು ದೀಕ್ಷಾ, ಇದು ಮಮ್ಮಿ ಅನ್ನೋ ತರ ನೋಡ್ಮ ಇದು ಸಾಕಾ ಇನ್ನೂ ಬೇಕಾ? ಯಾರು ಇಲ್ಲಿ ಕೂತಿರೋದು ನೋಡಿ? ಬಂತು ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್ ಕ್ರೇಜಿ ಸಿಸ್ಟರ್ಸ್ ತೇಜು ಆ್ಯಂಡ್ ದೀಕ್ಷಾ. ಸೊ ನಾನು ಆಚೆ ಏನಕ್ಕೆ ಬಂದೆ ಅಂತಂದರೆ ಅವ್ರು ಮಾತಾಡ್ತಾನೆ ಇದ್ದಾರೆ ಅವಾಗಿಂದ. ಸೊ ನಾವಿವತ್ತು ಒತ್ತು ಶಾವಿಗೆ ಮಾಡ್ತಿದ್ದಾರೆ ಅವರಿಬ್ಬರು. ಅದಕ್ಕೆ ನಾನು ಹಂಗೆ ವೀಡಿಯೋ ಮಾಡೋಣ ಅಂತ ಅಂದ್ಬಿಟ್ಟು ಮಾಡಿಬಿಟ್ಟು ನಿಮಗೆ ತೋರಿಸ್ತಿದ್ದೀನಿ. ಸೊ ಹೆಂಗೆ ಮಾಡ್ತಾರೆ ಅಂತ ತೋರಿಸ್ತೀನಿ, ಬನ್ನಿ ಒಳಗಡೆ ಹೋಗೋಣ ಇವಾಗ. ಸೊ ಫಸ್ಟು ಅಕ್ಕಿ ಹಸಿಟ್ಟನ್ನ ಈ ಥರ ಜರಡಿ ಮಾಡ್ಕೋಬೇಕಂತೆ. ಇವಾಗ ನೈಸಾಗಿದೆ. ಇದು ಹಂಗೆ ತಿನ್ನೋಕೆ ಇಷ್ಟ ಚೆನ್ನಾಗಿರುತ್ತೆ. ಹಾಗೆ ಹೋಯ್ತು. ನಮ್ಮ ದೊಡ್ಡಮ್ಮ 2 ಅವರ್ ಆಗುತ್ತೆ ಅಂತಂದಿದ್ದಾರೆ. ಬೇಗ ಬೇಗ ಮಾಡಿಬಿಟ್ಟು 1 ಅವರ್ ಇಡ್ತಿದ್ರು ಅವರು. ಅಜ್ಜಿನ ಓಕೆ, ಇಷ್ಟು ಎತ್ಕೊಂಡಿಲ್ಲ, ಇನ್ನೂ ಸ್ವಲ್ಪ ಕಡಿಮೆ ಎತ್ಕೊಂತೀವಿ ಅನ್ಸುತ್ತೆ. ಆಮೇಲೆ ಪಾಕ ಮಾಡ್ಕೊಳ್ಬೇಕು. ಯಾರು ಮಾಡ್ತಾರೆ ಪಾಕ? ಓಕೆ, ನಾನಾ ತುರಿಯೋದು ಇಷ್ಟ ಅಲ್ಲ. ನಮ್ಮ ಅಜ್ಜಿ ಇವ್ರೆ. ನಾನು ವಿಡಿಯೋ ಮಾಡ್ತಿದ್ದೀನಲ್ವಾ, ವಿಡಿಯೋಗ್ರಾಫರ್ ನಾನು. ನಾವೇ ಮಾಡ್ತಿರೋದು. ಗಾಯ್ಸ್, ಇವಾಗ ಸ್ವಲ್ಪ ಬೆಲ್ಲ ಕುಟ್ಕೊಂಡ್ಬಿಟ್ಟು ಅದನ್ನ ಹಾಕೊಂಡ್ಬಿಟ್ಟು ಪಾಕ ಮಾಡ್ಬೇಕಂದ್ರೆ ಫಸ್ಟ್ ಈ ಥರ ಕುಟ್ಕೊಂಡ್ಬಿಟ್ಟು ಆಮೇಲೆ ಫುಲ್ ಹಾಕ್ತಿದ್ರು. ಸೊ ಇಷ್ಟು ಬೆಲ್ಲ ಹಾಕ್ಕೊಂತಿದ್ದೀವಿ ನಾವು. ಇವಾಗ ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ಇದೆಲ್ಲ ಕರಗಬೇಕು. ಆಮೇಲೆ ಅದೇನೋ ಫಿಲ್ಟರ್ ಮಾಡ್ಕೊಳ್ಬೇಕು. ಎರಡೇ ಹಾಕೋದು. ಕಳೆ ಪಾಪ ಹಾಕೋದ್ರೆ ನಮಗೆ ಅಂಟಂಟು ಇಷ್ಟ. ಬೇಕಂತೆ ಒಂದು ಸ್ವಲ್ಪ ಕಟ್ಟೆ ಅಂತೆ ಮಮ್ಮಿ. ಕಟ್ಟೆ ಮಾಡಾಕದ್ ನಾನು ಯಾವಾಗೋ ಮರ್ತೋಗ್ಬಿಟ್ಟಿದ್ದೆ. 3 ಜನ ಸೇರ್ಕೊಂಡ್ಬಿಟ್ಟು ಏನೋ ಒಬ್ಬೊಬ್ರು ಮಾಡೋ ತರ ಒಂದೊಂದ್ಸತಿ ಹೇಳ್ತಿದ್ದಾರೆ. ನೋಡು ಹೆಂಗ್ ಮಾಡ್ತಿದಾರೆ ಗೊತ್ತಾ? ಇದು ನಾನು, ಇದು ದೀಕ್ಷಾ, ಇದು ಮಮ್ಮಿ ಅನ್ನೋ ತರ ನೋಡ್ಮ ಇದು ಸಾಕಾ ಇನ್ನೂ ಬೇಕಾ ಅಂತ ಅವಾಗಿಂದ ಇರೋ ಕೇಳ್ಕೊಂಡಿದ್ದಾರೆ. ಇವಾಗ ಇದು ಏನಿದು ಕಳೆ ಬೀಜನ ಹುರ್ಕೊಳ್ಬೇಕು ಸ್ವಲ್ಪ. ಆಮೇಲೆ ಅದು ಕರ್ಗಿಲ್ಲ ಇನ್ನ. ಆಮೇಲೆ ಇಲ್ಲಿ ಮಮ್ಮಿ ಅವಾಗ್ಲಿಂದ ಅಲ್ಲ ಕೇಳಿ ಇವಾಗ ಫೈನಲ್ ಆಗಿ ಕಟ್ ಮಾಡ್ತಿದ್ದಾರೆ ತುರಿಯೋ ಬದಲು. ಅಂಡ್ ಇಲ್ಲಿ ನೋಡಿ ಯಾರು ಇಲ್ಲಿ ಕೂತಿರೋದು? ಇದು ಬಂದ್ಬಿಟ್ಟು ಗಸಗಸೆ. ಇದೊಂದು ಸ್ವಲ್ಪ ಎತ್ಕೊಂಡ್ಬಿಟ್ಟು ಇದನ್ನು ಫ್ರೈ ಮಾಡ್ಕೊಳ್ಳಿ. ಲಾಸ್ಟ್ ಅದೇ ಗೈಸ್, ಇವಾಗ ಒಂದು ಸ್ವಲ್ಪ ವೈಟ್ ಎಲ್ಲ ಹಾಕೊಳ್ಳಿ. ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಂಡ್ಬಿಟ್ಟು ಅದನ್ನು ಮಿಕ್ಸ್ ಮಾಡಿ ಎತ್ಕೊಂಡ್ಬಿಡಿ. ಫ್ರೈ ಮಾಡಿ ದೊಡ್ಡಮ್ಮ ಇದು ಮಾಡಿಟ್ಟಿದ್ರು ಅಜ್ಜಿ. ಲಾಸ್ಟ್ ಇಯರ್ದು ತರಬೇಕಿತ್ತು. ಜೋಕ್, ಇಟ್ಸ್ ಅ ಜೋಕ್. ಗೈಸ್, ಕಳ್ಳೆ ಬೀಜ ಹುರ್ಕೊಂಡಿದ್ವಲ್ಲ ಅದನ್ನ ಈ ಥರ ಸಿಪ್ಪೆ ತೆಗಿಯೋಕ್ಕೆ ಕಲ್ಲು ತಗೊಂಡು ಈ ಥರ ಮಾಡ್ತಿದ್ದಾರೆ ನಮ್ಮಜ್ಜಿ. ಆನ್ ಮಾಡಿದೆ. ಗೈಸ್, ಕೊಬ್ಬರಿ ತುರಿಬೇಕಂತ. ಅದಕ್ಕೆ ಮಮ್ಮಿ ಉಗ್ರೆಲ್ಲ ತುರಿಬೇಕು. ತುರಿಬೇಡ ಅಂತ ಬರೀ ಕೊಬ್ಬರಿ ತುರಿ ಬೀಳ್ತಾನೆ ಇಲ್ಲ. ಎಷ್ಟೊಂದು ಪೌಡ್ರ್ ಮಾಡ್ಕೊಂಡಿದ್ದಾರೆ. ತೆಂಗಿನಕಾಯಿ ಮತ್ತು ಗಸಗಸೆ ಎರಡೂ ಮಿಕ್ಸಿಯಲ್ಲಿ ಹಾಕ್ಕೊಂಡ್ಬಿಟ್ಟು ಅದು ಪೇಸ್ಟ್ ಮಾಡಿ ಬೆಲ್ಲ ಹಾಕಿದ್ವಲ್ಲ ನೀರಿಗೆ ಅದಕ್ಕೆ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಬಿಡೋದು. ಅಷ್ಟೇ ಅಲ್ವಾ ಇದು? ಅಷ್ಟೇ. ಒಂಚೂರು ಏಲಕ್ಕಿ ಪುಡಿ. ಏಲಕ್ಕಿ ಪುಡಿ ಹಾಕಿದ್ರೆ ಮುಗೀತು. ಇದಕ್ಕೊಂದು ಸ್ವಲ್ಪ ಏಲಕ್ಕಿ ಪೌಡ್ರ್ ಹಾಕ್ಕೊಂಬಿಟ್ಟು ಆಮೇಲೆ ಕುದಿಸ್ಕೊಂಬಿಟ್ರೆ ಆಗೋಗುತ್ತೆ. ಅಷ್ಟೇ. ಇಷ್ಟೇ. ನಾನು ಇನ್ನೂ ಏನೇನೋ ಮಾಡ್ಬೇಕು ಅಂದ್ಕೊಂಡಿದ್ದು. ಅಷ್ಟನ್ನೇ ಮಾಡಲಿ.
ಇದರಲ್ಲಿ ಕಡಲೆ ಬೀಜ, ಕಡಲೆಪಪ್ಪು ಮತ್ತು ಇದು ಗಸಗಸೆ ಇದೆಲ್ಲ ಹಾಕ್ಬಿಟ್ಟು ಇದೆಲ್ಲ ಪೌಡ್ರ್ ಮಾಡಿಕೊಂಡು ಫಸ್ಟು ಇದು ಹಾಕ್ಕೊಳ್ಬಿಟ್ಟು ಆಮೇಲೆ ಅದ್ರ ಮೇಲೆ ಒಂದು ಸ್ವಲ್ಪ ಪೌಡ್ರ್ ಹಾಕ್ಕೊಂಡ್ಬಿಟ್ಟು ತಿನ್ನೋದು. ಇಲ್ಲಿ ಒಂದು ಸ್ವಲ್ಪ ತುರ್ಕೊಂಡು ಇಟ್ಕೊಂಡಿದ್ದೀವಿ. ಬಿಟ್ರೆ ಅಷ್ಟು ಬೇಡ ಏನಿಲ್ಲ ನೋಡಿ, ನೀರು ತಗೊಂಡು ಆವಲ್ಲೇ ಕುದಿಯೋದು ಇಲ್ಲ ನೋಡಿಲ್ಲ. ಇದೇನಿದು ನೀರು ಫಸ್ಟ್ ನೀರು ಕುದಿಸ್ಬಿಟ್ಟು ಆಮೇಲೆ ಹಸಿಟ್ಟು ಹಾಕೋದಾ? ಮುದ್ದೆ ಥರ ಮಾಡ್ಕೊಂಡು ಸ್ವಲ್ಪ ಗಟ್ಟಿ ಇರಬೇಕು. ಗಟ್ಟಿ ಇದ್ರೆ ಉದ್ರಾಗ್ತದೆ. ಸೊ ಅಕ್ಕಿ ಹಸಿಟ್ಟಲ್ಲಿ ಮುದ್ದೆ ಮಾಡ್ಕೊಬೇಕು, ಸ್ವಲ್ಪ ಗಟ್ಟಿ ಇರಬೇಕಂತ. ಸೊ ಈ ಥರ ಇದೆ. ಆಮೇಲೆ ಪಾಕ ಆವಾಗಲಿಂದ ಕುದಿಸ್ತಿದ್ದಾರೆ, ಗಟ್ಟಿ ಆಗಿದೆ ಅನ್ಸುತ್ತೆ. ನೈಸ್ ನೈಸ್ ಗಮ್ ಅಂತ ಇದೆ, ಗಮ್ ಅಂತ ಪರಿಮಳ ಬರ್ತಾ ಇದೆ. ಇವ್ರು ಮಾಡೋಲ್ಲ ಅಂದ್ಕೊಂಡಿದ್ದೆ, ಆಮೇಲೆ ಇದೇ ಸ್ಟ್ಯಾಂಡ್. ಅಯ್ಯೋ ಇದು ಮೆಷೀನು, ಇದ್ರಲ್ಲ ಮಾಡೋದು ಹಾಗೆ ಹೊತ್ತದು. ಇದು ಬೇಯಬೇಕು ಚೆನ್ನಾಗಿ, ಅಲ್ಲಿವರೆಗೂ ಒಂದು ರೌಂಡ್ ಹೋಗ್ಬಿಟ್ಟು ಬನ್ನಿ. ಓಕೆ, ನಮ್ಮ ಶೆಫ್ ಎಲ್ಲ ಅರ್ಧಂಬರ್ಧ ಮಾಡು. ಎಲ್ಲ ರೆಡಿ ಆಗಿದ್ದೀವಿ. ಇಲ್ಲಿ ಹಸಿಟ್ಟಿದೆ, ಆಮೇಲೆ ಇಲ್ಲಿ ತಟ್ಟೆ ಇದೆ, ಇಲ್ಲಿ ಮಷೀನ್ ಇದೆ, ಆಮೇಲೆ ಎಲ್ಲ ರೆಡಿ ಆಗಿದೆ. ಅದು ಕೆಳಗೆ ಇಟ್ಕೊಬೇಕಾಯ್ತು ನಾವು ಬುಟ್ಟಿ. ಯಾವುದು ತಟ್ಟೆ ಅದು ಇಡಬೇಕು. ಇಡಜ್. ಸೊ ಒಂದು ಸ್ವಲ್ಪ ತಗೊಳ್ಳಿ. ಇದು ಹಿಂಗೆ ಬಿಸಿ ಬಿಸಿಯಾಗಿರಬೇಕು ಅಲ್ವಾ, ಆರೋದ್ರೆ ಏನು ಮಾಡೋಕ್ಕಾಗಲ್ಲ. ಏನು ಮಾಡೋಕ್ಕಾಗಲ್ಲ, ಸರಿ ಬರಲ್ಲ. ಅದೇ ಗೊತ್ತದು ಕಷ್ಟ. ಇದೆಲ್ಲ ಹಾಕಮ್ಮ. ಅದಕ್ಕೆ ಅದನ್ನು ಮುಚ್ಚಿಟ್ಬಿಡಿ. ಒಂದು ಸ್ವಲ್ಪ ಇಲ್ಲಿ ಎತ್ಕೊಂಡಿರಿ. ಕೂಗಿಲ್ಲ ಇನ್ನು. ಸಣ್ಣ ಹಾಕಿದೆ. ರೆಡಿನಾ? ಅದ್ರೊಳಗಡೆ ಹಾಕ್ಕೋಬೇಕು. ಇದನ್ನ ಏನು ಟರ್ನ್ ಮಾಡೋದಾ? ಮಾಡಲ ನಾನು? ನೋಡಿ ಬಂತು ಬಂತು. ಕೈ ಆಗಲ್ಲ ಕೊಡಿಲಿ. ನಾನು ಮಾಡ್ಬಿಡ್ತೀನಿ ಬಿಡು. ಎರಡೆರಡು ಮಾಡಲಾ? ಸೊ ಗೈಸ್ ಈ ಥರ ಆಯಿತು. ಹೇಳಿ ಅಷ್ಟೇ ಅಷ್ಟೇ. ಅದಕ್ಕೆ ಅದೆಲ್ಲ ನಾವು ಮಾಡಿರೋದನ್ನೆಲ್ಲ ಹಾಕೊಂಡು ತಿನ್ನೋದು. ಸೊ ಇದರ ಎಷ್ಟೊಂದು ಮಾಡಬೇಕು, ನಾನು ಮಾಡ್ಬೇಕು ಇವಾಗ. ಮಮ್ಮಿ ಕೈಯಲ್ಲಿ ಏನದು ಕೈ ನೋವುತ್ತೆ, ಅದಕ್ಕೆ ನಾನು ಮಾಡ್ತೀನಿ ಇವಾಗ. ಅದೇನಕ್ಕೆ ಹಂಗೆ ಬಂತು ಎಕ್ಸ್ಟ್ರಾ. ಪ್ರೆಸ್ ಮಾಡಿದಾಗ. ಸೊ ಬನ್ನಿ ಮಾಡೋಣ. ಸೊ ಇವಾಗ ದೀಕ್ಷಾ ಬಂದ್ಲು. ದೀಕ್ಷಾ ಮಾಡ್ತಾಳೆ ಇವಾಗ ರಾಗಿದು. ನಾವು ಅಕ್ಕಿದ್ರಲ್ಲಿ ಮಾಡಿದ್ವಿ, ದೊಡ್ಡಪ್ಪಾಗ ರಾಗಿದ್ ಬೇಕಂತ, ಅದಕ್ಕೆ ರಾಗಿ ಮಾಡ್ತಿದ್ದಾರೆ. ನಿನಗೆ ಒತ್ತಕ್ಕೆ ಕಷ್ಟ ಆಗ್ಬಾರ್ದಲ್ವಾ, ಅದಕ್ಕೆ ನಾವು ಗಟ್ಟಿ ಎರಡೆರಡು ಆಗುತ್ತೆ. ನೀವು ತಿನ್ರಿ. ಅಯ್ಯ ಸಾನ್ವಿ ಅಲ್ಲಿ ನೋಡಿ ಏನು ಮಾಡ್ತವ್ರೆ. ಕಷ್ಟ ತಿರ್ಸ್ಬೇಕು. ಸೆಂಟ್ರಿಗೆ ಇಟ್ಕೋ. ಹಾಂ ಬಂತು ಬಂತು ಸಾನ್ವಿ. ರಾಗಿ ಶಾವಿಗೆ ಫುಲ್ಲಲ್ಲಮ್ಮ, ಕಂಠವರೆಗೂ. ಟೈಟ್ ಟೈಟ್. ಇನ್ನ ಬೇಗ 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 ಒಂದೇ ಕೈ ತಿರ್ಗಿಸ್ತಾನ. ಸಾಲ್ದು 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 ಪ್ರೆಷರ್ ಅಷ್ಟೇ ಆಗೋಯ್ತು. ಆಗೋಯ್ತು ಅದಕ್ಕೆ. ಸೊ ಇನ್ನೂ ಒಂದು ಆಗುತ್ತೆ. ಸೊ ಗೈಸ್ ನಾನು ತಿನ್ನೋದ್ರಲ್ಲಿ ಬಿಸಿ ಇದ್ದೆ, ವೀಡಿಯೋ ತೆಗೆಯೋದೇ ಮರ್ತೋಗ್ಬಿಟ್ಟೆ. ಸೊ ಇದನ್ನು ಹಾಕ್ಕೊಳ್ಬಿಟ್ಟು ಅದು ಪಾಕ ಮಾಡಿದ್ರಲ್ಲ ಅದು ಹಾಕಿ ಪೌಡ್ರ್ ಹಾಕ್ಕೊಂಡು ಈ ಥರ ತಿಂತಾಯಿದ್ದೀವಿ. ಮಮ್ಮಿದ್ರಲ್ಲಿ ಇದೆ ನೋಡಿ ಜಾಸ್ತಿ. ನಾನು ಅಷ್ಟು ಇಷ್ಟ ಆಗಲ್ಲ, ಅದಕ್ಕೆ ಚೂರೇ ಹಾಕಿದ್ದೀನಿ.
ಹೆಂಗಿದೆ ಅವನು? ಸೂಪರ್. ಒಂದ್ಸಲ ಮಾಡಿದ್ರು ಇವ್ರು. ಅಲ್ವೇನೆ? ಹೌದು. ಹೇಗೆ ಮುದ್ದೆ ತೋರಿಸ್ಕೊಂತಾರೆ. ನಾವು ಹಂಗೆ ಮಾಡೋದು. ಮತ್ತೆ ಬೇಯಿಸಲ್ಲ. ತಿರ್ಗಾ ಇಡ್ಲಿ ಪಾತ್ರೆಯಲ್ಲಿ ಬೇಯಿಸ್ತಾರೆ. ಮತ್ತೆ ಬೇಯಿಸ್ತಾರೆ ನಾವು. ಅದೇ ಬೆಂದಿರುತ್ತಲ್ಲ ಚೆನ್ನಾಗಿ. ಓಕೆ 1 ಮಿನಿಟ್ ವೇಟ್. ಮತ್ತೆ ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಡೋಂಟ್ ಫರ್ಗೆಟ್ ಟು ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್. ಕೀಪ್ ವೇಟಿಂಗ್ ಟಿಲ್ ದ ನೆಕ್ಸ್ಟ್ ವ್ಲಾಗ್. ಬಾಯ್.